ಹಾಗಿದ್ದರೆ ನಾಳೆ ಜಮೀರ್ ಅಹ್ಮದ್ ಅವರು ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕರಿಸೋದಿಲ್ವಾ? ಇಲ್ಲ. ತುಂಬ ಚರ್ಚೆ ಆಯ್ತಂತೆ ಜಮೀರ್ ಅಹ್ಮದ್ ವಿಷಯ ಡೆಲ್ಲಿಲಿ. ಸತೀಶ್ ಜಾರಕಿಹೊಳಿ ಅವರು ಶತಪ್ರಯತ್ನ ಮಾಡಿದ್ರು ಅಂತ ಸುದ್ದಿ. ಜಮೀರ್ ಅಹ್ಮದ್ ಖಾನ್ರ ಪರವಾಗಿ ಸತೀಶ್ ಜಾರಕಿಹೊಳಿ ಭಾಳ ಬ್ಯಾಟಿಂಗ್ ಮಾಡಿದ್ರಂತೆ. ಅವರು ಸಮರ್ಥನೆ ಕೊಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣದಲ್ಲಿ ಜಮೀರ್ ಅಹ್ಮದ್ ಖಾನ್ ಆ್ಯಂಡ್ ಟೀಮ್ ಏನೇನು ಮಾಡ್ತೋ ಅದಕ್ಕೆ ಕಾರಣಗಳಿದ್ವು ರೀ. ಅವ್ರು ಈಗೋ ಹರ್ಟ್ ಆಯಿತು. ಎಸ್ ಮಲ್ಲಿಕಾರ್ಜುನ್ ಏನೇನೋ ಮಾತಾಡಿದ್ರು ಅವ್ರಿಗೆ. ಒಂದು ಸಮುದಾಯದ ದೊಡ್ಡ ನಾಯಕ ಮಾತಾಡಿ ಏನಲ್ಲ ಮಾತಾಡ್ಸ್ಕೊಂಡು ನೀವು ಸುಮ್ಮನಿರು ಅಂದರೆ ಯಾಕೆ ಸುಮ್ಮನಿರ್ತಾರೆ? ಜಮೀರ್ ಅಹ್ಮದ್ ಖಾನ್ ದಾವಣಗೆರೆಯಲ್ಲಿ ವೈಯಕ್ತಿಕ ಕಾರಣಗಳಿಗಾಗಿ ಏನೋ ಮಾಡಿರಬಹುದು. ಪಕ್ಷದ ಮೇಲಿನ ಪ್ರೀತಿಯಿಂದ ಕೇರಳದಲ್ಲಿ ಕೊಡುಗೆ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಏನು ಮಾಡಿದ್ರು ಅದನ್ನು ಕನ್ಸಿಡರ್ ಮಾಡಿ ಸಚಿವ ಸ್ಥಾನ ತಪ್ಪಿಸುವುದಕ್ಕಿಂತ ಕೇರಳದಲ್ಲಿ ಏನು ಮಾಡಿದ್ರು ಅದನ್ನು ಕನ್ಸಿಡರ್ ಮಾಡಿ ಮಿನಿಸ್ಟರ್ ಮಾಡಿ ಅನ್ನುವ ವಾದವನ್ನು ಮಾಡಿದ್ರಂತೆ. ಅಲ್ಲಿ ಮಿಕ್ಸ್ಡ್ ಒಪಿನಿಯನ್ಗಳು ಬಂದಿದ್ದಾವೆ. ರಾಹುಲ್ ಗಾಂಧಿ ಅವರ ಎದುರಿಗೆ ಚರ್ಚೆ ಆಯಿತು ಕೆಲವೊಂದಷ್ಟು ವಿಷಯ ಅಂತ ಮಾಹಿತಿ. ಅವ್ರಿಗೆ ಹೇಳಿದ್ರಂತೆ ರಾಹುಲ್ ಗಾಂಧಿ ಅವರಿಗೆ, ಆಡಿಯೋ ನೀವು ಮೊದಲೇ ಕೇಳಿದ್ರಲ್ಲ, ಆವಾಗ ಸುಮ್ಮನಿದ್ರಲ್ಲ. ಅಂದರೆ ನಾವು ಅಷ್ಟೇ ಕೇಳೋದು ಬೇರೆ, ಪಬ್ಲಿಕ್ ಡೊಮೇನ್ನಲ್ಲಿ ಬರೋದು ಬೇರೆ. ಇಂಥದ್ದೊಂದು ಆಡಿಯೋ ಹೊರಗೆ ಬಂದ ನಂತರವೂ ಮಂತ್ರಿ ಮಾಡಿದ್ರೆ ಕಾರ್ಯಕರ್ತರಿಗೆ ರಾಂಗ್ ಒಪಿನಿಯನ್ ಹೋಗ್ಬಿಡುತ್ತೆ. ಪಕ್ಷದ ವಿಷಯದಲ್ಲಿ ಏನು ಬೇಕಾದರೂ ಮಾಡಿದ್ರು ನಾವು ಮಂತ್ರಿಗಿರಿಯನ್ನು ಪಡ್ಕೊಳ್ಳಬಹುದು ಅನ್ನುವ, ಅಧಿಕಾರ ಸ್ಥಾನವನ್ನು ಪಡ್ಕೊಳ್ಳಬಹುದು ಅನ್ನುವ ಒಪಿನಿಯನ್ ಹೋಗುತ್ತೆ. ಪಕ್ಷದ ವರ್ಚಸ್ಸಿನ ದೃಷ್ಟಿಯಿಂದ ಅದು ಒಳ್ಳೆಯದಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಜಮೀರ್ ಅಹ್ಮದ್ ಖಾನ್ ಅವರು ಅಟ್ಲೀಸ್ಟ್ ಮೊದಲನೇ ಪಟ್ಟಿಯಲ್ಲಂತೂ ಮಿನಿಸ್ಟರ್ ಆಗ್ತಾ ಇಲ್ಲ, ನಾಟ್ ಇನ್ ದ ಫಸ್ಟ್ ಲಿಸ್ಟ್. ಆಮೇಲಿಂದ್ರ ಬಗ್ಗೆನೂ ಕೆಲವು ಪ್ರಶ್ನಾರ್ಥಕ ಚಿಹ್ನೆಗಳಿದ್ದಾವೆ. ಇವತ್ತು ನೋಡಿ ಡಿ ಕೆ ಸುರೇಶ್ ಅವರು ಬಂದಿದ್ದರು ಜಮೀರ್ ಅಹ್ಮದ್ ಖಾನ್ರನ್ನು ಭೇಟಿಯಾಗೋದಕ್ಕೆ. ಏನು ಮಾತಾಗಿತ್ತೋ ಏನೋ. ಇಂಟ್ರೆಸ್ಟಿಂಗ್ಲಿ ದಾವಣಗೆರೆಯಲ್ಲಿ ಅಫ್ಕೋರ್ಸ್ ಎಸ್ ಮಲ್ಲಿಕಾರ್ಜುನ್ ಅವರ ಬೆಂಬಲಿಗರು ಜಮೀರ್ ಅಹ್ಮದ್ ಮೇಲೆ ಕ್ರಮ ಕೈಗೊಳ್ಳಿ, ತನಿಖೆ ಆಗಲಿ ಅಂತ ದಾವಣಗೆರೆಯಲ್ಲಿ ಆಗ್ರಹ. ಬಿ ಜೆ ಪಿಯವರು ಜಮೀರ್ ಅಹ್ಮದ್ ಖಾನ್ ಪರವಾಗಿ ಮಾತಾಡ್ತಿದ್ದಾರೆ, ಕೇಳಿಸ್ಕೊಳ್ಳಿ. ಚಾಮರಾಜಪೇಟೆ ಬೆಂಗಳೂರು ಕ್ಷೇತ್ರದ 100 ಜನ ಕಾರ್ಯಕರ್ತರು ಬಂದು ಇಲ್ಲಿ SDPI ಪರವಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಬ್ಬ ಕಾರ್ಪೊರೇಟರ್, ಮಾಜಿ ಕಾರ್ಪೊರೇಟರ್ ಬಂದು ಇಲ್ಲಿ ಬಂದು ನಮ್ಮ ಪಕ್ಷದ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು, ನಮ್ಮ ಮಂತ್ರಿಗಳ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟು ಪ್ರಚಾರ ಮಾಡೋಗಿದ್ದಾರೆ. ಬಿಜೆಪಿನ ಗೆಲ್ಸೋದು 1 ಪಾಯಿಂಟ್ ಪ್ರೋಗ್ರಾಮ್ ಅವ್ರದ್ದು. ಇಲ್ಲಿ ಬಿಜೆಪಿ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಇನ್ನೇನವಾಗಿ ಮಾತಾಡಿತಾ ಇತ್ತಲ್ಲ, ಅವ್ರು ಬಂದು ನನಗೆ ಕಾಲಿಗೆ ಬಿದ್ದು ಅಂತಾರೆ. ಅವ್ರು ಬಿಜೆಪಿ ಹತ್ರ ರೊಕ್ಕ ತಗೊಂಡು ಕಾಂಗ್ರೆಸ್ ಓಟ್ಗಳನ್ನ ಹೊಡೆದು ಬಿಜೆಪಿ ಗೆಲ್ಸಕ್ಕೆ ಕೆಲಸ ಮಾಡಿದಾರೆ ಅಂತ ನಾವು ಹೇಳ್ತೀವಿ. ಧರ್ಮಸ್ಥಳ ಪವಿತ್ರನ ನಮ್ಗೇನೋ ಇದಾವೆ. ಅವ್ರು ಪ್ರಮಾಣ ಮಾಡಕ್ ಬರ್ತೇವೆ ಅಂದ್ರೆ ಖರ್ಚಿಗೆ ನಾವು ಕೊಡ್ತೀವಿ, ಖರ್ಚು ರೊಕ್ಕ ನಾವು ಕೊಡ್ತೀವಿ. ನಾವು 50 ಜನ ಬರ್ತೀವಿ, ನಾವು ಅವ್ರಿಗೆ ಲಿಸ್ಟ್ ಕೊಡ್ತೀವಿ ಯಾರ್ಯಾರು ಮೋಸ ಮಾಡಿದಾರೆ ಅಂತೇಳಿ. ಅವರೆಲ್ಲ ಬಂದು ಅಲ್ಲಿ ಪ್ರಮಾಣ ಮಾಡಲಿ, ಅವ್ರು ಮಾಡಿಲ್ಲ ಅಂತಂದೇಳಿ ನಾವು ಮಾಡಿದ್ರಂತ ಪ್ರಮಾಣ ಮಾಡಿ ಕರೀರಿ ಬರ್ತಾರೆ. ಇನ್ಕ್ಲೂಡಿಂಗ್ ಜಮೀರ್ ಅಹ್ಮದ್ ಬರ್ಬೇಕು. ಯಾರು ವಿಡಿಯೋದಲ್ಲಿ ಮಾತನಾಡಿದಾರೋ ನಮ್ಮ ಮಾಜಿ ಸಚಿವರು ಅವ್ರ ಮೇಲೆ ಕ್ರಮ ಆಗಬೇಕು. ಪಾರ್ಟಿಗೆ ಇನ್ನೊಬ್ಬರ ಸಂಭಾಷಣೆಯನ್ನು ರೆಕಾರ್ಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿಯ ಆಫೀಸ್ನಲ್ಲಿ, ಇಲ್ಲ ಬೆಂಗಳೂರು ಕೇಂದ್ರದಲ್ಲಿ. ಈ ಎಲ್ಲ ಕೃತ್ಯವನ್ನು ಎಸ್ ಮಲ್ಲಿಕಾರ್ಜುನ್ ಅವರೇ ಮಾಡಿಸಿರೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜಮೀರ್ ಅಹ್ಮದ್ ಖಾನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ರಿ ಅಂತಂದು ಹೇಳಿ ಏನು ಒಂದು ಒತ್ತಾಯವನ್ನು ಮಾಡಿದರು. ನಮ್ಮ ಸಾಮ್ರಾಜ್ಯಕ್ಕೆ ಧಕ್ಕೆ ಬರ್ತೈತಿ, ಇದನ್ನು ಮುಂದೆ ಬಿಟ್ಟರೆ, ಇದೇ ರೀತಿ ಬಿಟ್ಟರೆ ಅಂತಕ್ಕಂಥದ್ದನ್ನು ಅವನ್ನ ಮುಗಿಸ್ಬೇಕು ಅನ್ನೋ ಒಂದೇ ಕಾರಣದಿಂದ ಇವತ್ತು ಜಮೀರ್ ಅಹ್ಮದ್ ಖಾನ್ನ ಮಂತ್ರಿ ಸ್ಥಾನದಿಂದ ಅವನಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು, ಅದನ್ನು ತಪ್ಪಿಸ್ಬೇಕು, ಅವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು ಇದು ಎಸ್ ಮಲ್ಲಿಕಾರ್ಜುನ್ ಮಾಡಿರ್ತಕ್ಕಂಥ ಕುತಂತ್ರ. ಮಲ್ಲಿಕಾರ್ಜುನ್ ಮತ್ತು DK ಶಿವಕುಮಾರ್ ಇಬ್ಬರು ಸೇರಿ ಮಾಡಿರ್ತಕ್ಕಂಥ ಇದು ಹುನ್ನಾರ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಉಳಿದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಆ ಸಂಭಾಷಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹೆಸರು ಹೇಳೋದ್ರ ಜೊತೆಗೆ ನನ್ನ ಹೆಸರು ಕೂಡ ಹೇಳಿದ್ದಾರೆ ಅವರು. ಆದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಜಮೀರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.